ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ತಿಯಾಗಿರೋವಂಥ ಒಂದು ಬರ್ಫಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಯಾವುದನ್ನು ಯೂಸ್ ಮಾಡಿರೋವಂಥದ್ದು ಅಂತ ಗೆಸ್ ಮಾಡಿ. ಇದರಲ್ಲಿ ಯಾವುದೇ ರೀತಿ ವೈಟ್ ಶುಗರ್ನ ಯೂಸ್ ಮಾಡಿಲ್ಲ, ಮೈದಾ ಯೂಸ್ ಮಾಡಿಲ್ಲ, ಹಾಗೆಯೇ ಕಡಲೆ ಹಿಟ್ಟು, ತುಪ್ಪನೂ ಸಹ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕಾಗೋದಿಲ್ಲ. ಸೊ ಈ ಬರ್ಫಿನ ಮಾಡೋದಕ್ಕೆ ನಾನಿವತ್ತು ದ ಇಂಡಸ್ ವ್ಯಾಲಿ ಅವರ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ಸೆಟ್ ಆಫ್ 2ನ ಯೂಸ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಎಲ್ಲ ನಾನ್ ಸ್ಟಿಕ್ಕನ್ನೆಲ್ಲ ಬಿಟ್ಟು ಸಾಮಾನ್ಯ ಕಾಸ್ಟ್ ಐರನ್ ಹಾಗೆಯೇ ಸ್ಟೇನ್ಲೆಸ್ ಸ್ಟೀಲ್ಗೆ ಎಲ್ಲರೂ ಕನ್ವರ್ಟ್ ಮಾಡ್ಕೊತಾ ಇದ್ದೀವಿ. ಎಲ್ಲ ಕಿಚನಲ್ಲಿರೋ ಐಟಮ್ಸ್ನೆಲ್ಲನೂ ಆಲ್ಮೋಸ್ಟ್ ನಮ್ಮ ಮನೇಲಂತೂ ಯಾವುದೇ ರೀತಿ ನಾನ್ ಸ್ಟಿಕ್ ಇಲ್ಲ. ಇವಾಗ ದೋಸೆ ಎಲ್ಲದೂ ಸಹ ನಾನು ಕಾಸ್ಟ್ ಐರನ್ಗೆ ಬಂದುಬಿಟ್ಟಿದ್ದೀನಿ. ನಾವು ಫಸ್ಟಿಂದನೂ ಯೂಸ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ಇವ್ರ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇದು ದ ಬೆಸ್ಟ್ ಇದೆ. ಇವ್ರ ಸ್ಟೀಲ್ ದ ಇಂಡಸ್ ವ್ಯಾಲಿ ಅವರ ಯಾವುದೇ ನೀವು ಸ್ಟೀಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಏನೇ ಕುಕ್ ಮಾಡಿದ್ರೂ ತಳ ಹಿಡಿಯೋದು ಆ ರೀತಿ ಎಲ್ಲ ಏನೂ ಆಗೋಲ್ಲ. ಯಾಕೆಂದರೆ ಬೆಸ್ಟ್ ಕ್ವಾಲಿಟಿ ಸ್ಟೀಲಿಂದ ಇವರು ಪ್ರಿಪೇರ್ ಮಾಡಿರ್ತಾರೆ. ಆ್ಯಂಡ್ ಕ್ವಾಲಿಟಿ ಅಂತೂ ಕೇಳಲೇಬೇಕಾಗಿಲ್ಲ. ನೀವು ಆಲ್ಮೋಸ್ಟ್ ಒಂದು 20-25 ಇಯರ್ಸ್ ತನಕ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೀವೇನಾದರೂ ಈ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂತ ಇದ್ದರೆ ನೀವು ಕಾವ್ಯ 22 ಅನ್ನೋ ಕೋಡ್ನ ಯೂಸ್ ಮಾಡಿ ಎಕ್ಸ್ಟ್ರಾ ಡಿಸ್ಕೌಂಟ್ ಬರುತ್ತೆ. ಹಾಗೆಯೇ ನೀವು ಬೈ ಮಾಡಬೇಕಾಗಿರೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ನಾನು ಮೊದಲೇ ತೋರಿಸ್ದೆ ಅಲ್ವಾ ಬರ್ಫಿ ಮಾಡಿದ್ದು ಅಂತ, ಅದು ಬಂದು ರಾಗಿ ಬರ್ಫಿ. ಯಾರಿಗಾರು ಗೊತ್ತಾಗುತ್ತೆ ಅದು ರಾಗಿ ಬರ್ಫಿ ಅಂತ. ಏನೋ ಚಾಕ್ಲೇಟ್ ಬರ್ಫಿ ಇರ್ಬೋದು ಅಂತ ಅಂದ್ಬಿಟ್ಟು ಮಕ್ಕಳು ಆರಾಮಾಗಿ ತಿಂತಾರೆ, ಅಷ್ಟು ಟೇಸ್ಟಿಯಾಗಿತ್ತು. ಯಾವುದೇ ರೀತಿ ಚಾಕ್ಲೇಟ್ ಪೌಡರ್ನೂ ಸಹ ಯೂಸ್ ಮಾಡಿಲ್ಲ ನಾನು ಈ ಬರ್ಫಿ ಮಾಡೋದಕ್ಕೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ಫಟಾಫಟಾಗಿ ನೋಡ್ಕೊಂಡು ಬರೋಣ. ಹೊಸ ವರ್ಷಕ್ಕೆ ಹೊಸ ರೀತಿಯಾದ ಬರ್ಫಿ ರೆಸಿಪಿ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸ್ವಲ್ಪ ಕ್ವಾಂಟಿಟಿನಲ್ಲಿ ಇವತ್ತು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬಂತು ಅಂದರೆ ಹೊಸ ವರ್ಷಕ್ಕೆ ಎಲ್ಲರಿಗೂ ನೀವು ಇದನ್ನು ಮಾಡಿ ಕೊಡ್ಬೋದು. ಮನೆಯಲ್ಲಿರೋರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇದು ಮಾಡೋದಕ್ಕೆ ನಾನು ಮೊದಲಿಗೆ ಒಂದು 2 ಹಿಡಿ ಆಗೋಷ್ಟು ಕಡಲೆ ಬೀಜನ ಒಣ ಹಾಗೆಯೇ ಡ್ರೈ ರೋಸ್ಟ್ ಮಾಡಿಬಿಟ್ಟು ತೆಗೆದಿಟ್ಕೊತಾ ಇದ್ದೀನಿ. ಬೇಕಂದರೆ ನೀವು ಸಿಪ್ಪೆ ತೆಗೆದು ಸಹ ಅದನ್ನು ಬೇಳೆ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಬೋದು. ಆದರೆ ನಾನು ಸಾಮಾನ್ಯ ಸಿಪ್ಪೆ ತೆಗೆದುಬಿಟ್ರೆ ಅದರಲ್ಲಿರೋವಂಥ ಪ್ರೋಟೀನ್ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಫೈಬರ್ ಅಂಶ ಎಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಸಿಪ್ಪೆ ಸಮೇತನೇ ಹಾಕ್ತೀನಿ. ಸೊ ಸಿಪ್ಪೆ ಸಮೇತ ಹಾಕಿ ಯಾವಾಗ್ಲೂ ಅದನ್ನು ಡ್ರೈ ಹುರ್ಕೊಂಡಿದ್ದಾದ ನಂತರ ಹಾಗೆಯೇ ಒಣ ಕೊಬ್ಬರಿ ಒಂದು ಅರ್ಧ ಗಿಟ್ಕ ಆಗುವಷ್ಟು ಒಣ ಕೊಬ್ಬರಿನ ನಾನು ಡ್ರೈ ಇದೇ ರೀತಿ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಬೇರೆ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ಒಣ ಕೊಬ್ಬರಿ ಆಗಿರ್ಬೋದು, ಹಾಗೆಯೇ ಕಡಲೆ ಬೀಜ ಆಗಿರ್ಬೋದು, ಇಷ್ಟಿಷ್ಟೇ ಹಾಕಬೇಕು ಅಂತೇನಿಲ್ಲ. ನಿಮಗೆ ಒಣ ಕೊಬ್ಬರಿ ಫ್ಲೇವರ್ ಜಾಸ್ತಿ ಇಷ್ಟ ಆಗುತ್ತೆ ಬರ್ಫಿನಲ್ಲಿ ಅಂತ ಅಂದರೆ ಜಾಸ್ತಿ ಹಾಕ್ಕೋಬೋದು. ಹಾಗೆಯೇ ನಿಮಗೆ ಕಡಲೆ ಬೀಜದ ಫ್ಲೇವರ್ ಇಷ್ಟ ಆಗುತ್ತೆ ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೋಬೋದು. ನೋಡಿ ಎಷ್ಟೇ ಹುರಿದ್ರೂ ನಾನು ಸ್ವಲ್ಪ ಎಣ್ಣೆ ಹಾಕಿಲ್ಲ, ಏನೂ ಇಲ್ಲ, ಆದ್ರೂ ಸಹ ಎಲ್ಲೂ ಸಹ ಸೀದಿಲ್ಲ, ತುಂಬಾ ಚೆನ್ನಾಗಾಗಿದೆ. ಕೊಬ್ಬರಿಗೆ ಮತ್ತು ಕಡಲೆ ಬೀಜಕ್ಕೆ ಏನು ತುಪ್ಪ ಹಾಕ್ಕೊಂಡಿರಲಿಲ್ಲ, ಅದರಲ್ಲೇ ಎಣ್ಣೆ ಜಿಡ್ಡಿನ ಅಂಶ ಇರುತ್ತೆ ಅಲ್ವಾ. ಹಾಗಾಗಿ ಇವಾಗ ಒಂದು ಸ್ಪೂನ್ ಆಗೋಷ್ಟು ಮಾತ್ರ ತುಪ್ಪನ ಸೇರಿಸ್ಬಿಟ್ಟು ನಾನು ಒಣ ದ್ರಾಕ್ಷಿನ ಹುರಿದು ತೆಗೆದಿಟ್ಕೋತಾ ಇದ್ದೀನಿ. ಒಣ ದ್ರಾಕ್ಷಿ ಬರ್ಫಿಗೆ ಬೇಡ, ನಮ್ಗೆ ಇಷ್ಟ ಆಗಲ್ಲ ಅಂತ ಅಂದರೆ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಕೋಬೋದು. ಇಲ್ಲ ಪೇಸ್ಟ್ ಪೌಡರ್ ಮಾಡ್ಕೋತೀವಲ್ವಾ ಗೋಡಂಬಿ ಮತ್ತು ಬಾದಾಮಿ, ಅದ್ರ ಜೊತೆಗೇ ಸೇರಿಸ್ಬಿಟ್ಟು ನೀವು ಸ್ವಲ್ಪ ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡಿಬಿಡ್ಬೋದು. ಆದರೆ ನನಗೆ ಯಾವುದೇ ಸ್ವೀಟ್ಸಲ್ಲೂ ಒಣ ದ್ರಾಕ್ಷಿ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಒಣ ದ್ರಾಕ್ಷಿನ ಹಾಕಿದ್ದೀನಿ. ಈ ಕೊಬ್ಬರಿ ಹಾಕಿದ್ವಿ ನೋಡಿ, ಅದಕ್ಕೇ ಈ ಒಣ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಯಾಕೆಂದರೆ ಕೊಬ್ಬರಿ ಮತ್ತು ಒಣ ದ್ರಾಕ್ಷಿ ಎರಡನ್ನೂ ನಾನಿಲ್ಲಿ ಪೌಡರ್ ಮಾಡ್ತಾಯಿಲ್ಲ. ಹಾಗಾಗಿ ಜೊತೆಗೆ ಇನ್ನೊಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಬಿಟ್ಟು ಗೋಡಂಬಿ ಮತ್ತು ಬಾದಾಮಿ ಇಟ್ಕೊಂಡಿದ್ನಲ್ಲ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಬಾದಾಮಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿ, ಇಲ್ಲಾಂದರೆ ನಾನಿದು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅದು ಪಟ್ ಅಂತ ಸಿಡಿತಾ ಇತ್ತು. ಹಾಗಾಗಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ, ಫಾರ್ ದ ಸೇಫರ್ ಸೈಡ್ ಅಷ್ಟೇ ಹೇಳ್ತಾ ಇರೋದು. ತುಪ್ಪ ಹಾಗೇ ಇರಲಿ. ತುಪ್ಪ ಬಿಟ್ಬಿಟ್ಟು ಬರೀ ಬಾದಾಮಿ ಮತ್ತು ಗೋಡಂಬಿನ ಈ ಕಡಲೆ ಬೀಜ ಹುರಿದಿರೋ ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಇವಾಗ ಅದೇ ತುಪ್ಪದಲ್ಲಿ ನಾವು ರಾಗಿ ಹುರ್ಕೊಳ್ಳೋಣ. ಇದು ಬಂದು ರಾಗಿ ಹಿಟ್ಟು, ಸ್ಪ್ರೌಟೆಡ್ ರಾಗಿ ಹಿಟ್ಟು, ಅಂದರೆ ನಮ್ಮಲ್ಲಿ ಸಿಗುತ್ತೆ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಅಂತ. ರಾಗಿನ ಚೆನ್ನಾಗಿ ತೊಳೆದು ನೆನೆಸಿ ಮೊಳಕೆ ಬರೆಸಿ ಅದನ್ನು ಹುರಿದು ಪೌಡರ್ ಮಾಡಿಸಿರೋ ಅಂಥ ಹಿಟ್ಟು. ಇದು ನಾರ್ಮಲ್ ರಾಗಿ ಹಿಟ್ಟಲ್ಲ, ರಾಗಿ ಮೊಳಕೆ ಬರೆಸಿ ಮಾಡಿಸಿರೋ ಅಂಥ ರಾಗಿ ಹಿಟ್ಟೊಂದು. ಇದು ಫಸ್ಟೇ ಹುರಿದು ಎಲ್ಲ ನಾವು ಮಾಡಿರೋದ್ರಿಂದ ಎಕ್ಸ್ಟ್ರಾ ಜಾಸ್ತಿ ಹೊತ್ತು ಹುರಿಬೇಕು ಅಂತೇನಿಲ್ಲ. ಇಲ್ಲಿ ನಾನು 3/4 ಕಪ್ ಆಗೋಷ್ಟು ಈ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಸ್ಪ್ರೌಟೆಡ್ ರಾಗಿ ಫ್ಲೋರ್ನ ಹಾಕ್ಕೊಂಡಿದ್ದೀನಿ 3/4 ಕಪ್ಪು.
ಜಸ್ಟ್ ಅದು ತುಪ್ಪನ ಅಬ್ಸಾರ್ಬ್ ಮಾಡಿಕೊಂಡು ಒಂದು 3-5 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಘಮ ಆಲ್ರೆಡಿ ಅದು ಹಿಟ್ಟಿಂದೇ ಘಮ ಇರುತ್ತೆ, ನಾವು ಹುರಿದು ತಯಾರು ಮಾಡಿರ್ತೀವಲ್ವ, ಹಾಗಾಗಿ ಎಕ್ಸ್ಟ್ರಾ ಜಾಸ್ತಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಅಂತೆಲ್ಲ ಏನೂ ಇಲ್ಲ. ನಾನು ಜಸ್ಟ್ 5 ಮಿನಿಟ್ಸ್ ಅದನ್ನು ಫ್ರೈ ಮಾಡಿದ್ದೀನಿ ಅಷ್ಟೇ. 5 ಮಿನಿಟ್ಸ್ ಅದು ಫ್ರೈ ಆದ ನಂತರ ಇದಕ್ಕೆ ಕೊಬ್ಬರಿ ಮತ್ತು ದ್ರಾಕ್ಷಿನ ಹುರಿದಿಟ್ಟಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಜಸ್ಟ್ ಸ್ಟವ್ನ ಆಫ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತೆ ಏನು ಜಾಸ್ತಿ ಹುರಿತಾ ಹೋಗ್ತಾ ಇಲ್ಲ ನಾನು, ಏಕೆಂದರೆ ಇದು ಆಲ್ರೆಡಿ ನಾವು ಹುರಿದು ಮಾಡಿಸಿರೋ ಹಿಟ್ಟೇ ಆಗಿರೋದ್ರಿಂದ. ಈ ಕಡೆ ಇದು ಸಹ ತಣ್ಣಗಾಗಿದೆ, ಕಡಲೆಬೀಜ ಮತ್ತು ಗೋಡಂಬಿ ಬಾದಾಮಿ. ಇದ್ರ ಜೊತೆಗೆ ಒಂದೇ ಒಂದು ಏಲಕ್ಕಿ ಸಿಪ್ಪೆ ತೆಗೆದುಬಿಟ್ಟು ಅದ್ರ ಒಳಗಡೆ ಸೀಡ್ಸ್ನ ಮಾತ್ರ ಹಾಕಿ ಇದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ. ತರಿಯಾಗಿ ಪೌಡರ್ ಮಾಡ್ಕೋಬೇಕು, ತುಂಬ ಜಾಸ್ತಿ ಫೈನ್ ಪೌಡರ್ ಮಾಡ್ಕೋಬೇಡಿ, ಹಾಗೆಯೇ ತುಂಬ ದಪ್ಪ ಪೌಡರು ಬೇಡ. ಸೊ ಈ ರೀತಿ ತರಿಯಾಗಿ ಮಾಡಿಕೊಂಡು ಇದನ್ನು ರಾಗಿ ಮತ್ತು ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೇ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ರಾಗಿ ಬಂದು 3/4 ಕಪ್ ಹಾಕಿದ್ದೀನಿ. ಇನ್ನು ಎಲ್ಲವನ್ನು ಸಹ ಕಣ್ಣಳತೆ ಒಂದೊಂದು ಹಿಡಿ 2 ಹಿಡಿ ಆ ರೀತಿ ತೊಗೊಂಡಿದ್ದೀನಿ. ಗೋಡಂಬಿ ಬಾದಾಮಿನೂ ನೀವು ನೋಡಿದ್ರಿ ಒಂದು ಅರ್ಧ ಹಿಡಿ ತೊಗೊಂಡಿದ್ದೀನಿ ಅಷ್ಟೇ, ಅದನ್ನು ಏನು ತುಂಬ ಜಾಸ್ತಿ ಇಲ್ಲ. ಇದು ಹಾಕಿದ್ಮೇಲೂ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿ ಸೈಡ್ನಲ್ಲಿ ತೆಗೆದಿಡಿ. ಸೊ ಇವಾಗ ಬರ್ಫಿಗೆ ಬೇಕಾಗಿರೋವಂಥ ಡ್ರೈ ಮಿಕ್ಸ್ಚರ್ ರೆಡಿ ಆಯಿತು. ಇವಾಗ ಇದಕ್ಕೆ ಬೆಲ್ಲ ಬೇಕು. ಬೆಲ್ಲ ನಾನು ಇಲ್ಲಿ ಒಂದು ಪೂರ್ತಿ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಚಾಕುನಲ್ಲಿ ಕಟ್ ಮಾಡೋಣ ಅಂತ ಹೋದೆ, ಆದರೆ ಚಾಕುನಲ್ಲಿ ಆಗಲಿಲ್ಲ. ಸುಮಾರು ನಾನು ಈ ರೀಲ್ಸ್ಗಳಲ್ಲೆಲ್ಲ ನೋಡಿದ್ದೀನಿ, ಬೆಲ್ಲ ಪುಡಿ ಮಾಡೋದು ತುಂಬ ಸುಲಭ, ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಅಂತ ಅಂದ್ಬಿಟ್ಟು. ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ, ಹಾಗಾಗಿ ಈ ಕುಟ್ಟಾಣಿದು ಇದಿರುತ್ತಲ್ಲ ಅದರಿಂದನೇ ಜಜ್ಜಿಬಿಟ್ಟು ಪುಡಿ ದಪ್ಪ ಪುಡಿ ಮಾಡಿಬಿಟ್ಟು ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಬೆಲ್ಲನ ಜಸ್ಟ್ ನಾವು ಒಂದೆಳೆ ಪಾಕ, ಸ್ವಲ್ಪ ಗಟ್ಟಿ ಪಾಕ ತೊಗೋಬೇಕು ಬರ್ಫಿ ಆಗಿರೋದ್ರಿಂದ. ನೀವು ತೆಳು ಪಾಕ ಮಾಡ್ಕೊಬಿಟ್ರೆ ಬರ್ಫಿ ನೀಟಾಗಿ ಸೆಟ್ ಆಗಲ್ಲ. ಇದಕ್ಕೆ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಿ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಿ ಒಂದೆಳೆ ಪಾಕ ನೀಟಾಗಿ ಚೆನ್ನಾಗಿ ಬರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಬೆಲ್ಲನ ಕಾಯಿಸ್ಕೊಳ್ಳೋಣ. ಇದೇ ಬೆಲ್ಲ ಹಾಕಬೇಕು ಅಂತೇನಿಲ್ಲ, ಜೋನಿ ಬೆಲ್ಲ ಹಾಕ್ಬೋದು, ಕಪ್ಪು ಬೆಲ್ಲ ಹಾಕ್ಬೋದು, ಆರ್ಗ್ಯಾನಿಕ್ ಇವಾಗೆಲ್ಲ ಇದು ಸಣ್ಣ ಅಚ್ಚು ಬೆಲ್ಲ ಬರುತ್ತೆ ನೋಡಿ, ಅದನ್ನಾದರೂ ಸಹ ಹಾಕ್ಬೋದು. ನಿಮಗೆ ಯಾವುದಾದ್ರೂ ಸಹ ಬೆಲ್ಲನ ಯೂಸ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಒಂದೆಳೆ ಪಾಕ ಬಂದಿದೆ. ಇವಾಗ ಕಂಪ್ಲೀಟ್ಲಿ ನಾನು ಕಡಿಮೆ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಕಡಿಮೆ ಫ್ಲೇಮ್ ಮಾಡಿಬಿಟ್ಟು ಈ ರೆಡಿ ಮಾಡ್ಕೊಂಡಿದ್ವಲ್ಲ ಹಿಟ್ಟು ಡ್ರೈ ಮಿಕ್ಸ್ಚರ್ಗಳು ಬರ್ಫಿದು, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಉಂಡೆ ಬೆಲ್ಲ ಇಷ್ಟು ಪ್ರಮಾಣಕ್ಕೆ ಬೇಕಾಗುತ್ತೆ. ಇಲ್ಲ ನಿಮಗೆ ಜಾಸ್ತಿ ಆಗೋಗುತ್ತೆ, ಕಡಿಮೆ ಆಗೋಗುತ್ತೆ ಅಂತ ಡೌಟ್ ಏನಾದರೂ ಇದ್ದರೆ ಈ ಒಣ ಮಿಶ್ರಣಕ್ಕೆ ನೀವು ಸ್ವಲ್ಪ ಈ ಬೆಲ್ಲ ಕರಗಿಸಿಟ್ಕೊಂಡಿರೋವಂಥ ಪಾಕನ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ. ಇಲ್ಲಿ ನನಗೆ ಗೊತ್ತಾಗ್ತು ಇಷ್ಟಕ್ಕೆ ಕರೆಕ್ಟ್ ಆಗುತ್ತೆ ಈ ಹಿಟ್ಟು ಅಂತ ಅಂದ್ಬಿಟ್ಟು, ಹಾಗಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಒಂದು ಸ್ವಲ್ಪ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ, ಏಕೆಂದರೆ ಇನ್ನೂ ಗಟ್ಟಿ ಪಾಕ ಬಂದುಬಿಟ್ರೆ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ಟವ್ನ ಆಫ್ ಮಾಡಿಕೊಂಡು ಈ ರೀತಿ ಮಿಕ್ಸ್ಚರ್ನ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಒಂದು 5-10 ಮಿನಿಟ್ಸ್ ಅಥವಾ ಒಂದು 5 ಮಿನಿಟ್ಸ್ ನೀವು ಚೆನ್ನಾಗಿ ಅದನ್ನು ಬರ್ಫಿ ಅದಕ್ಕೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಅದು ಪ್ಯಾನೆಲ್ಲ ತಳ ಬಿಟ್ಟು ಒಂದುಗೂಡ್ತಾ ಇರುತ್ತೆ, ಅಲ್ಲಿವರೆಗೆ ನಾವು ಅದನ್ನು ಬರ್ಫಿ ಮಿಕ್ಸ್ಚರ್ನ ಬೇಯಿಸ್ಕೊಂಡ್ರೆ ಸಾಕು. ಅದಾದ ನಂತರ ತುಪ್ಪ ಸವರಿರೋವಂಥ ತಟ್ಟೆಗೆ ಈ ಬರ್ಫಿ ಮಿಶ್ರಣನ ಹಾಕಿಬಿಟ್ಟು ಒಂದು 1/2-3 ಗಂಟೆ ಬಿಡಿ. ಇಲ್ಲ ಬೇಗ ಬೇಕು ನಮಗೆ ಅಂದರೆ ಫ್ರಿಜ್ನಲ್ಲಿ ಇಟ್ಬಿಟ್ಟು ಸಹ ನೀವು ಇದನ್ನು ಕಟ್ ಮಾಡ್ಬೋದು. ಸೊ ಬರ್ಫಿನ ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಾರ್ಮಲ್ ರಾಗಿ ಹಿಟ್ಟಿಗಿಂತ ಈ ರೀತಿ ಸ್ಪ್ರೌಟೆಡ್ ರಾಗಿ ಫ್ಲೋರ್ನಲ್ಲಿ ನೀವು ಇದನ್ನು ಬರ್ಫಿ ಮಾಡಿದ್ರೆ ಘಮ ತುಂಬಾ ಚೆನ್ನಾಗಿರುತ್ತೆ. ತಿಂದವ್ರಿಗೂ ಸಹ ಗೊತ್ತಾಗಲ್ಲ ಇದು ರಾಗಿಯಿಂದ ಮಾಡಿರೋದು ಅಂತ. ರಾಗಿ ಸ್ಮೆಲ್ಲೇ ಬರ್ತಾ ಇಲ್ವಲ್ಲ, ನಿಜಕ್ಕೂ ರಾಗಿನ ಅಂತ ಹೇಳ್ತಾರೆ. ಆಮೇಲೆ ರಾಗಿಯಿಂದ ಲಡ್ಡು ಎಲ್ಲ ಮಾಡಿರ್ತೀವಿ. ಬರ್ಫಿ ಅಂತೂ ತುಂಬ ಅಪರೂಪ ಮಾಡೋದು. ಹಾಗಾಗಿ ಹೊಸ ವರ್ಷಕ್ಕೆ ಒಂದು ಹೊಸ ರೆಸಿಪಿನ ನಾನು ನಿಮ್ಗಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಇದು ಗಿಲ್ಟ್ ಫ್ರೀ ಬರ್ಫಿ ಅಂತಲೇ ಸಹ ಹೇಳ್ಬೋದು, ಏಕೆಂದರೆ ಯೂಸ್ ಮಾಡಿರೋದು ಸ್ಪ್ರೌಟೆಡ್ ರಾಗಿ ಫ್ಲೋರು, ರಿಚ್ಚಿನ ಐರನ್. ಮಕ್ಕಳಿಗೆ ಎಷ್ಟು ಕೊಟ್ಟರು ಅಷ್ಟು ಒಳ್ಳೆಯದು. ಹಾಗೆಯೇ ಬೆಲ್ಲ ರಿಚ್ ಇನ್ ಕ್ಯಾಲ್ಶಿಯಮ್ಮು. ಹಾಗೆಯೇ ಇದರಲ್ಲಿ ಯೂಸ್ ಮಾಡಿರೋವಂಥದ್ದು ಡ್ರೈ ನಟ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ರಿಚ್ ಆಗಿರುತ್ತೆ. ಹಾಗೆಯೇ ಕಡಲೆ ಬೀಜದಲ್ಲೂ ಸಹ ಹೆಚ್ಚು ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಇರುತ್ತೆ. ಮಕ್ಕಳಿಗೆ ದಿನಕ್ಕೆ 1-2 ಕೊಟ್ಟರೂ ಸಹ ಆರೋಗ್ಯವಾಗಿರ್ತಾರೆ. ಬೆಳೆಯೋ ಮಕ್ಕಳಿಗೆ ರಾಗಿ ಎಷ್ಟು ಮುಖ್ಯ ಅಂತ ನಿಮ್ಗಳಿಗೆ ಗೊತ್ತಿರುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಫಾರ್ಮ್ನಲ್ಲಿ ಮಕ್ಕಳು ರಾಗಿನ ತಿಂದರೆ ಒಳ್ಳೆಯದು ಅಲ್ವಾ ಅಂತ ಅಂದ್ಬಿಟ್ಟು ಈ ರೆಸಿಪಿನ
ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ. ಸ್ಪ್ರೌಟೆಡ್ ರಾಗಿ ಫ್ಲೋರ್ ನಮ್ಮಲ್ಲಿನೂ ಸಹ ಅವೈಲೇಬಲ್ ಇದೆ. ನೀವು ಹಾಫ್ kg 1 kg ಕೆಲವರಂತೂ 2 kg 3 kg ನಮ್ಮಲ್ಲಿ ತರಿಸ್ಕೊಂಡು ರಿವ್ಯೂ ಕೊಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ರೊಟ್ಟಿ, ಇಡ್ಲಿ, ದೋಸೆ, ಹಾಗೆಯೇ ಈ ರೀತಿ ಲಡ್ಡುಗಳು, ಬರ್ಫಿಗಳು ಎಲ್ಲ ರೀತಿ ರೆಸಿಪಿನ ಮಾಡ್ಬೋದು. ಸೊ ನಿಮಗೇನಾದರೂ ಆ ಪ್ರಾಡಕ್ಟ್ ಬೇಕು ಅಂತ ಅಂದರೆ 7795846794ಗೆ ವಾಟ್ಸ್ಯಾಪ್ ಮಾಡಿ ಸ್ಪ್ರೌಟೆಡ್ ರಾಗಿ ಫ್ಲೋರ್ನ ಬೈ ಮಾಡ್ಬೋದು. ಹಾಗೆಯೇ ಈ ಬರ್ಫಿ ಆಲ್ಮೋಸ್ಟ್ 1 ವೀಕ್ ತನಕ ಚೆನ್ನಾಗಿರುತ್ತೆ. ನೀವು ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡಿಬಿಟ್ಟು ನೀವು ಅಕ್ಕಪಕ್ಕ ನೇಬರ್ಸ್ಗೆಲ್ಲನೂ ಸಹ ಬೇಕಾದ್ರೆ ಶೇರ್ ಮಾಡ್ಬೋದು. ಹೊಸ ವರ್ಷಕ್ಕೆ ಸ್ವೀಟ್ ಹಂಚಿ ಎಲ್ಲರ ಬಾಯಿನೂ ಸಿಹಿ ಮಾಡಿ. ಹಾಗಾಗಿ ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಬರ್ಫಿ ಅಂತೂ. ನನಗಂತೂ ಸ್ವೀಟ್ಸ್ ಅಂದ್ರೇ ತುಂಬ ಇಷ್ಟ. ಅದರಲ್ಲೂ ಈ ರೀತಿ ಹೆಲ್ದಿ ಆಗಿರೋ ಅಂಥ ಸ್ವೀಟ್ಸ್ ಕೊಟ್ಟರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ಯಾರಿಗೆಲ್ಲ ಸ್ವೀಟ್ ನಂತರ ಇಷ್ಟ, ಖಂಡಿತ ಅವ್ರು ವಾರದಲ್ಲಿ ಒಂದು ಸಲ 15 ದಿವ್ಸಕ್ಕೆ ಒಂದು ಸಲ ಈ ರೀತಿ ರಾಗಿ ಬರ್ಫಿ ಮಾಡ್ಕೊಂಡು ನನಗೆ ಕಮೆಂಟ್ ಹಾಕ್ತಾನೆ ಇರ್ತೀರ.